ಕ್ಷೇತ್ರದ ಅಧಿದೇವತೆಯಾದ ತ್ರಿವಿಧ ದಾಸೋಹಿ ಶರಣಬಸವೇಶ್ವರರ ಚರಣ ಅರವಿಂದಗಳಿಗೆ ಶರಣೆಂದು ವೇದಿಕೆಯಲ್ಲಿ ಆಸೀನರಾದ ಮಾತಾಜಿಯವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರ ಪಾದಗಳಿಗೆ ವಂದಿಸಿ, ಮಾನವನಾಗಿ ಹುಟ್ಟಿದ ಮೇಲೆ ಪ್ರಪ್ರಥಮವಾಗಿ ಮಾಡಲೇಬೇಕಾದ ಕಾರ್ಯಕ್ಕಾಗಿ ಆಗಮಿಸಿ ಉಪಸ್ಥಿತರಾದ ತಮ್ಮೆಲ್ಲರ ಪವಿತ್ರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಶಿವನಿಗೂ ವಂದಿಸಿ, ಶಿವಸ್ವರೂಪಿಗಳೇ ಶರಣಾರ್ಥಿ. ಬಹುಶಃ ಈಗ ಸಮಯ ಹುಗ್ಗಿ ಉಣ್ಣಟ್ಟಾಗ್ಯದ. ಈಗ ನಿಮ್ಮ ಮನಸ್ಸೆಲ್ಲ ಹುಗ್ಗಿ ಮೇಲೆ ಇರಬೇಕು. ಈಗ ನಾ ಮಾತಾಡಿದ್ರೆ ಬಹಳ ಒಳ್ಳೆಯದಾಗಲಿಕ್ಕಿಲ್ಲ ಅಂತ ಅನಿಸಿ ಒಂದು 4 ಮಾತು ಹೇಳ್ತೀನಿ. ಜಗತ್ತಿನ ವ್ಯವಹಾರ ಒಂದೇ ಒಂದು ಮಾತಿನ ಮೇಲೆ ನಡೀತದೆ. ಅದೊಂದು ಹೋಯಿತು ಅಂದರೆ ಜಗತ್ತಿನ ವ್ಯವಹಾರವೇ ನಿಂತು ಹೋಗುತ್ತದೆ. ಅದಕ್ಕೆ ನಾವೇನು ಹೆಸರಿಟ್ಟೇವಿ? ನಂಬಿಕೆ, ವಿಶ್ವಾಸ, ಶ್ರದ್ಧಾ, ಭಕ್ತಿ, ಭರೋಸಾ, ಇಷ್ಟೆಲ್ಲ ಶಬ್ದಗಳನ್ನು ಪ್ರಯೋಗ ಮಾಡ್ತೇವೆ. ಅದಿಲ್ಲದ್ರೆ ಸಂಸಾರ ನಡೆಯಂಗಿಲ್ಲ. ಪ್ರೀತಿಯಿಂದ ಮಾಡಿಕೊಂಡ ಹೆಂಡತಿ ಅಡುಗೆಗೆ ಏನಾರ ಹಾಕ್ತಾಳ ಅಂತ ನಿಮಗೆ ಸಂಶಯ ಬಂತು ಅಂದ್ರೆ ಅವರಿಗೆ ಮುಂದೆ ಹೆಂಗ್ರಿ ಗತಿ? ಸೀದಾ ಇಬ್ರು ಕೂಡ ಕೋರ್ಟಿಗೆ ಹೋಗ್ಬೇಕು, ಡೈವರ್ಸ್ ಮಾಡ್ಕೊಳಕ್ಕೆ. ಮತ್ತೆ ಗತಿ ಜಗತ್ತಿನೊಳಗೆ ಅದೊಂದು ನಂಬಿಕೆ. ಅದ ಅರ್ಬಿ ಹಳೆಯವ ಹೆಂಗೆ ಅಳಿತಾನೋ, ತೂಕ ಮಾಡೋ ಹೆಂಗೆ ತೂಕ ಮಾಡ್ತಾನೋ, ಇವೆಲ್ಲ ಸಂಶಯಗಳು ಪ್ರಪಂಚದಲ್ಲಿ ಇದ್ರೆ ನಮ್ಮ ಸಂಸಾರ ನಡೆಯಂಗಿಲ್ಲ. ಇವು ಕಷ್ಟ ಮಾಡಕ್ಕೆ ಕುಂತಿರ್ತಾರಿಲ್ಲ, ಅವ ಹಿಂಗೆ ಮಾಡ್ತಾ ಪಡ್ಕೊಂಡು ಮೂಗು ಚಟಾಸದ್ರ ಅವನ ಕೈಯಾಗಿ ಇರ್ತದೆ. ಏನು ಮಾಡಕ್ ಬರ್ತಾರೆ ಪಡ್ಕೊಂಡು ಮಾಡ್ದ ಅಂದ್ರೆ ಏನ್ದಾರಿ ಕೇಳಿರೇನು? ನೀ ಮೂಗು ತೆಗಿತೇನಪ್ಪ, ತೆಗಿಯಂಗಿಲ್ಲ ಅಂತ ಕೇಳಿರೇನು? ಪೂರ ಕೊತ್ತಿಗೆ ಅವನ ಕೈಯಾಗ ಕೊಟ್ಕೊಂಡಿರ್ತಾರೆ, ಬೇಕಾಗಿ ಮಾಡೋದು. ಎಷ್ಟು ನಂಬಿಕೆ ರೀ ಅವನ ಮೇಲೆ ಅಲ್ಲ? ಅಷ್ಟು ನಂಬಿಕೆ ಸಿದ್ಧಾರ್ಥ ಮೇಲೆ ಇದ್ರೆ ನೀವು ಎಂದೋ ಮುಕ್ತರಾಗ್ತಿದ್ರಿ. ಆ ಕಷ್ಟ ಮಾಡೋನ ಮೇಲದ, ಗುರುವಿನ ಮೇಲಿಲ್ಲ, ದೇವ್ರ ಮೇಲಿಲ್ಲ. ಅದಕ್ಕೆ ಈಗ 50 ವರ್ಷ ಆಯ್ತು ಅವ್ರು ಹೇಳಕತ್ಯಾರ, ಕೇಳಕತ್ತೀರಿ. ಸಮಸ್ಯೆ ಅದು. ಅದಕ್ಕೆ ನಂಬಿ ಕರೆದರೆ ಓಯನ್ನನೇ ಶಿವನ್. ಯಾಕರಂಗಿಲ್ಲ? ಬಹಳ ಮಂದಿ ಪೂಜಾ ಹೇಳಿರ್ತಾರೆ. ಪೂಜಾ ಮಾಡೋಕೆ ಮೊದಲೇನು ಚಾಲು ಹಾಕದ, ಮಾಡೋದು ಮಾಡ್ತೇವೆ, ಹಾಕದೋ ಇಲ್ಲೋ, ಹಾಕದೋ ಇಲ್ಲೋ, ಇಲ್ಲೋ ಅಂತಿಲ್ಲ. ಅದು ಇಲ್ಲೇ ಹಾಕದ ಕಡಿ, ಹಾಕದೋ ಇಲ್ಲ ಅಂತಿರಲಿಲ್ಲ. ಮೊದಲು ಇಲ್ಲ ಅಂದ್ರೆ ಹಾಕದಂದ್ರೆ ನಡೀತದೆ. ಮೊದಲೇ ಹಾಕದೋ ಇಲ್ಲ, ಫೈನಲ್ ಇಲ್ಲೇ ಅದು. ನಮ್ಮ ಹಣೆಬರ ಇದೆ ಅದು. ಅದಕ್ಕೆ ಮಹಾನುಭಾವರು ನಮ್ಗೆ ಹೇಳ್ತಾರೆ, ಏನ ಮಾಡ್ರಿ ಜಗತ್ತಿನೊಳಗೆ ಪುರುಷಾರ್ಥಕ್ಕೆ ಬಹಳ ಮಹತ್ವ. ಪುರುಷಾರ್ಥಕ್ಕೆ ಬಹಳ ಮಹತ್ವ. ನೀವು ಮಾಡುವ ಪುರುಷಾರ್ಥದೊಳಗೆ ನಿಮ್ಗೆ ಸಂಶಯ ಇತ್ತು ಅಂದ್ರೆ ಅದಕ್ಕೆ ಒಂದೇ ಮಾತು ಹೇಳಿದ್ರು, ಸಂಶಯಾತ್ಮ ವಿನಶ್ಯತಿ. ಸಂಶಯ ಪಡಾವ ಅವ ಜೀವನದೊಳಗೆ ಎಂದೂ ಸಕ್ಸಸ್ ಆಗಿಲ್ಲ, ಅವ ಎಂದೂ ಕೂಡ ಲಾಭಾನ್ವಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ಪೂಜೆ ಮಾಡ್ತೀರಿ, ದೇವ್ರದನವೇ ಕಲ್ಲದ. ಗುರುಗಳು ದೇವ್ರ ಅಂತಾರ, ಬ್ರಹ್ಮ ಅಂತಾರ. ದೇವ್ರದವ ಏನು ಮನುಷ್ಯರದಾರ? ಅದು ಸಂಶಯ ಇರಬಾರ್ದ್ರಿ. ಸಂಶಯ ಮನುಷ್ಯನಿಗೆ ಎಂತಹ ಗಿಡ ಇದ್ರು ಹುಳ ಹತ್ತಿದ್ರೆ ಅದಕ್ಕೆ ಏನಂತೀರಿ? ಕಟ್ಟಿಗೆಗೆ ಹುಳ ಹತ್ತವಲ್ಲ, ಹತ್ತಿದ್ರೆ ಎಂಥ ಕಟ್ಟಿಗಿದ್ರು ಮ್ಯಾಲ ನೋಡಾಕ ಕಾಣ್ತದ, ಒಳಗೆ
ಏನೂ ಇರುವುದಿಲ್ಲ. ಹಾಗೆ ಮನುಷ್ಯನಿಗೆ ಹಾಳು ಮಾಡುವುದು ಸಂಶಯ. ಆ ನಂಬಿಕೆಗೆ ಇನ್ನೊಂದು ಶಬ್ದ ಇಟ್ಟರು ಭಕ್ತಿ. ಭಕ್ತಿ ಬಹಳ ಮಂದಿಗೆ ಅನಿಸ್ತದೆ, ಭಕ್ತಿ ಮಾಡಿದ್ರೆ ಏನಾಗ್ತದ್ರಿ ಸ್ವಾಮಿ? ಗುಡಿಗೆ ಹೋದ್ರೆ ಏನಾಗ್ತದೆ, ಪೂಜೆ ಮಾಡಿದ್ರೆ ಏನಾಗ್ತದೆ, ಜಪ ಮಾಡಿದ್ರೆ ಏನಾಗ್ತದೆ, ದಾನ ಮಾಡಿದ್ರೆ ಏನಾಗ್ತದೆ? ಎಲ್ಲದಕ್ಕೂ ನಿಮ್ಮ ಕ್ವಶನ್ ಅದಾವ ಅಲ್ಲೇ. ನಾ ಮಾಡ್ತೇವೆ ಮದುವೆ ಮಾಡ್ಕೊಂಡ್ರೆ ಏನಾಗ್ತದ ಹೇಳಿಲ್ಲ. ಒಂದೇ ಮದುವೆ ಮಾಡ್ಕೊಂಡ್ರೆ ಜಲ್ದಿ ಸಾಯ್ತೀವಿ, ಮತ್ತೇನದು? ಅಲ್ಲ, ಕಷ್ಟಾಗಿ ಸಾಯ್ತೇವೆ ಮನುಷ್ಯ. ಏನಾಗ್ತದ ಅಂದ್ರೆ ಮನೆ ಕಟ್ಟಿ ಏನಾಗ್ತದ, ಮದುವೆ ಮಾಡ್ಕೊಂಡು ಏನಾಗ್ತದ, ಮಕ್ಕಳು ಏನಾಗ್ತದ, ಏನು ಹೇಳ್ತೀರಿ? ಅದು ಕೇಳಂಗಿಲ್ಲ ನೀವು. ಶಾಸ್ತ್ರ ಓದಿ ಏನಾಗ್ತದ, ಪೂಜೆ ಮಾಡಿದ್ರೆ ಏನಾಗ್ತದ, ಜಪ ಮಾಡಿದ್ರೆ ಏನಾಗ್ತದ, ಹೆಂಡತಿ ಮಾಡ್ಕೊಂಡ್ರೆ ಏನಾಗ್ತದ? ನಾವು ಕೇಳ್ದೇವಂದ್ರೆ ಮಕ್ಕಳದು ಏನಾಗ್ತದ, ಮನೆ ಕಟ್ಟಿ ಏನಾಗ್ತದ? ಪ್ರಶ್ನೆ ಎಲ್ಲಕ್ಕೂ ಮಾಡಬಾರ್ದು ಮನುಷ್ಯ. ಏನಾಗ್ತದ ಆಗದ ಎಲ್ಲರಿಗೂ ಗೊತ್ತದ, ಪರಂತು ಅದೇ ಮಾಡ್ಸಕತ್ತಾರಲ್ಲ. ಯಾರಿಗಾರ ವಯಸ್ಸಾದ್ರು ಕೇಳ್ರಿ, ಯಾಕ ಯಜ್ಜ ಹೆಂಗಿದ್ದಿ, ಹೆಂಗೆ ನಡೆದದ? ಏನು ಹೇಳ್ಬೇಕ್ರಿ ಸ್ವಾಮಿ, ಏನದ? ಭಾಳ ಹೈರಾಣ ಅದ ರೀ, ಭಾಳ ಹೈರಾಣ. ಸಂಸಾರದ ಹೈರಾಣ ಭಾಳ ಕಠಿಣ ಅದ ರೀ. ಒಂದ್ರೆ ಅದಕ್ಕೆ ಜಡ್ಡು ಆರಾಮಾಗ್ಯದ, ಇದಕ್ಕೆ ಜಡ್ಡು ಬರ್ತದ, ಇದಕ್ಕೆ ಜಡ್ಡು ಬಂದದ, ಅದಕ್ಕೊಂದು ಬರ್ತದ, ಹೊಲ ಬೆಳೆದ ಅಂದರೆ ಮನೆ ಹಾಳಾಕದ, ಹಿಂಗೆ ಆಗೋದ್ರಾಗ ಮತ್ತೆ ಭಾಳ ಕಠಿಣ ಅದ ರೀ ಅಂತೀರಿ ಇಲ್ಲ? ಮತ್ತೆ ನಿಮ್ಮ ಮಗನಿಗೆ ಮಗಳಿಗೆ ಮದುವೆ ಯಾಕೆ ಮಾಡ್ತೀರಿ? ಮತ್ತೆ ಸ್ವತಃ ನೀ ಮದುವೆ ಮಾಡ್ಕೊಂಡು ತ್ರಾಸಾಗ್ಯದ, ಮಕ್ಕಳ ಬಾಯಿಲಿ ಹೇಳ್ತಿ, ಮತ್ತ ಒಂದು ಮಗಳಿಗೆ ಒಂದು ವರ ನೋಡೋದು ಎಲ್ಲ ಇವನು ಮೂರ್ಖ. ಸ್ವತಃ ನೀ ಬಾಯಿಲಿ ಅಂತಿ. 6ನೇತೆ 7ನೇತೆ ಹುಡುಗರು ಹಂಪಿಗೆ ಹೋಗಿದ್ದು ಅಂತಾರೆ. ಹಂಪಿಗೆ ಹೋಗಿದ್ದಂತ ಅಲ್ಲಿ ನೋಡ್ರಿ ಇಲ್ಲ, ಕಡ್ಲಿ ಕಾಳ ಗಣಪ್ಪ, ಸಾಸ್ವಿ ಕಾಳ ಗಣಪ್ಪ ಅಂತದವ್ರಿ. ಅವು ಎಷ್ಟು ಅದಾವ ನಮ್ಗಿಂತ ಉದ್ದವ್ರಿ. ಹೆಸರ ಸಾಸ್ವಿ ಕಾಳ, ಕಡ್ಲಿ ಕಾಳ ಗಣಪ ಅಂತ. ಹುಡುಗರು ಸುಮ್ಮೇಲಿ ಇರ್ತಾವ್ರಿ. ಹುಡುಗ ಸುಮ್ಮಿದ್ದವ್ರಿಗೆ ಹುಡುಗರು ಯಾರಂತಾರ? ಏನಾರು ಮಾಡಿದ್ರೆ ಹುಡುಗರು ಅಂತಾರೆ. ಹುಡುಗ ಅಲ್ಲಿ ಹೋಗಿ ನೋಡ್ಕೋದು, ಗಣಪತಿ ನೋಡ್ಕೋದು. ಒಂದು ಹುಡುಗ ಏನ್ ಮಾಡ್ತಾ ಅಂದ್ರೆ ಎಲ್ಲ ಪಾಳಿ ಹಿಂಗ, ಅಯ್ಯಪ್ಪ ಎಂತ ಹೊಟ್ಟೆ ಅದು, ಗಣಪತಿ ಎಷ್ಟು ಹೊಟ್ಟಿ, ಎಂತ ದೊಡ್ಡ ಹೊಟ್ಟಿ ಅನ್ಕೋತು. ಗಣಪ ಎಷ್ಟು ದೊಡ್ಡ ಹೊಟ್ಟೆ, ಎಷ್ಟು ದೊಡ್ಡದಾಟ ಹೊಂಕಳು ದೊಡ್ಡದೇ ಇರ್ತದ. ಹಿಂಗ್ ಕೈ ಆಡ್ಸ್ಕೋತ ಆ ಹೊಂಕಳದಾಗ ಕೈ ಹಾಕ್ತಿವಿ, ಒಳಗೆ ಚೇಳ್ಕೋತಿದ್, ಚಟ್ಟ ಹೊಡಿತಿದ್ದೆ. ಚೇಳು ಹೊಡಿತು. ಹುಡುಗ ಬಹಳ ಶಾಣೆ ಇದ್ದ, ನಂಬರ್ 1 ಇದ್ದ. ಒಂದ್ ವೇಳೆ ಚೇಳು ಕಡ್ದ ಅಂದ್ರೆ ಎಲ್ಲರೂ ಬೈತಾವ, ಅದ್ರ ಯಾಕೆ ಹೊಟ್ಟೆಗೆ ಬೆಟ್ಟು ಹಾಕಿದ್ದಿ, ಹೊಂಗಡದಾಗ ಬೆಟ್ಟು ಹಾಕಿದ್ದು ಬೈತಾವ್ ತಗೊಂಡು ಅವೇನ್ ಮಾಡದ, ಹೊಡೆದು ತಗೊಂಡು ಅರೆ ಏನ್ ಥಂಡ್ಗೋ ಯಪ್ಪ, ಎಷ್ಟು ಥಂಡ್ಗೋ ಯಪ್ಪ, ಛೇ 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 ಅನ್ನಕತ್ತಾನ. ಅದೇಂಗ್ ಥಂಡ್ಗೋ ಹಾಕಿ ನೋಡು ಅಂದವ. ಅದು ಮತ್ತ ಅವನಿಗೆ ಹೊಡಿತು. ಅವ ಅಂದ, ಬೈತಾವ ಮಧ್ಯ ನೀನು ಹಂಗೆ ಅಂದ. ಅವನು ಥಂಡ್ಗ ಎಲ್ಲರಿಗೂ ಹೊಡಿತ್ರಿ. ಒಬ್ಬರು ಹೇಳಿದ್ರು ಏನ್ ಥಂಡ್ಗ. ಅದು ಮಾಸ್ತರ್ ಇತ್ತಲ್ರಿ, ಸಾಲಿ ಮಾಸ್ತರಿಗೆ ಬುದ್ಧಿ ಇಲ್ಲ, ಸ್ಟೇಷನ್ ಮಾಸ್ತರಿಗೆ ನಿದ್ದಿಲ್ಲ. ಅದು ಏನ್ ಥಂಡ್ರಿ ಸರ್, ಮಾಸ್ತರ್ನ ಬಟ್ ಹಾಕ್ಬೇಕ್ರೆ ಹೊಡಿತ್ರಿ. ಪುರ ಮಂದಿ ಹೊಡಿತು. ಈಗ ಹೇಳ್ತಾರೆ ಏನಾಗ ಚೇಳು, ಹೌದು ಚೇಳು ಇತ್ತು, ನಮಗೂ ಗೊತ್ತಿತ್ರಿ ಅದು, ಮತ್ತೆ ಯಾಕೆ ನಾ ಒಬ್ಬನೇ ಹೊಡ್ಸ್ಕೊಳ್ಳಿ? ನಿಮ್ಮ ಹಣೆ ಬಾರಿ ಇಟ್ಟೆ ಮಾಡಕೈತೀರಿ. ಈಗ ನಿಮ್ಗೆ ಆಗ್ಯಾರ, ಆ ಮಗನಿಗೆ ಬಿಡ ಹೊಡ್ಸೋ, ಮೇಲೆ ಮಗಳಿಗೆ ಹೊಡ್ಸು. ಸಮಸ್ಯೆನೇ ಇದೇ ಅದ ರೀ. ಪರಂತು ನಮ್ಮ ಅಪೇಕ್ಷೆ ಏನದ? ಶಾಂತಿ ಸಮಾಧಾನ ಅಂತೇವಿ. ಇಲ್ಲ, ನಮಗ್ ಗೊತ್ತಿದ್ರು ಮದುವೆ ಮಾಡ್ಕೊಂಡ್ರ, ದಂಧ ಮಾಡಿದ್ರ, ಏನ ಗೊತ್ತಿದ್ರು ಮತ್ತ ಮಗನಿಗೆ ಮದುವೆ ಮಾಡ್ತೇವೆ, ಮತ್ತ ಮೊಮ್ಮಗನಿಗೆ ಮದುವೆ ಮಾಡ್ತೇವೆ. ಯಾಕೆ? ನಾವು ಒಬ್ಬನೇ ಯಾಕೆ ಅಳ್ಳಿ, ನೀನು ಅಳು. ಹೆಣದ ಮುಂದೆ ನೋಡ್ತೀರಿಲ್ಲ, ಭಾಳ ಮಜಾ ಇರ್ತಾರೆ ಹೆಣದ ಮುಂದೆ. ಅಳ್ತಾರ ಅಂತ ಹೇಳ್ತಾರ. ಅಳ್ಕೋತ ಮಾತಾಡ, ನಿಮ್ಮ ಮನೆ ಸುಶಿ ಹೆಂಗದ, ಆರಾಮದ ಐತ್ರಿ ಅಳುದು, ಹೆಣ ಅಲ್ಲೇ ಕುಂತದ. ಮತ್ತೆ ಯಾರು ಬಂದ್ರ ಇಬ್ರು ಕೂಡ ಜೋರ ಹೇಳ್ತಾರ. ಆಕಿ ಕರ್ಕೊಂಡು ಆಕಿ ಮತ್ತೆ ಎಲ್ಲರೂ ಸಮಾಧಾನ. ಜಗತ್ತಿನೊಳಗೆ ಯಾರು ಎಲ್ಲ ಕೆಟ್ಟವಂಗೆ ಕೆಳ ಇಲ್ಲ, ಜಗದ ನೆಂಟ ನೀನಿ ಅಯ್ಯ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಅದಕ್ಕೆ ಸಂಸಾರ ಸುಖಿ ಆಗ್ಬೇಕಾದ್ರೆ ನಿಮ್ಗೆ ಯಾರು ಅನುಕೂಲ ಆಗ್ಬೇಕಲ್ರಿ? ಗಂಡ ಅನುಕೂಲ ಇದ್ರೆ ಸಂಸಾರ, ಹೆಂಡ್ ಅನುಕೂಲ ಇದ್ರೆ ಸಂಸಾರ, ಮಕ್ಕಳು ಅನುಕೂಲ ಇದ್ರೆ ಸಂಸಾರ. ಅನುಕೂಲ ಆಗಲಿಲ್ಲ ಅಂತಂದ್ರೆ ದುಃಖದ ಸಂಸಾರದ ದುಃಖದ, ಎಲ್ಲದ ದುಃಖದ. ಅನುಕೂಲ ಆಗ್ಬೇಕು. ಮನ್ಯಾಗ ಗಂಡ ಹೆಂಡತಿ ಒಳ್ಳೆ
ಮಕ್ಕಳು ಅವ್ರ ಮಾತಿಗೆ ಅನುಕೂಲ ಇದ್ರು ಅಂತ ಕೇಳಿದ್ರೆ ಏನಪ್ಪಾ ಅಂತಂದ್ರೆ ಸಂಸಾರ ಮನುಷ್ಯನಿಗೆ ಏನಪ್ಪಾ ಆನಂದ ಆಗಿರ್ತದ, ಆನಂದ ಆಗಿರ್ತದ. ಇಲ್ಲ ಅವಕ್ಕೆ ಯಾವ ದಿಕ್ಕದಾರ ಇಲ್ಲ ಅವಕ್ಕ. ಯಾರ್ದ ನೋಡಿವ ತಗೊಂಡು ನೀನು ದೂರ್ಕೊಂಡ್ರು. ಸಂಸಾರದೊಳಗೆ ಜಗತ್ತಿನೊಳಗೆ ನಿಮ್ಗೆ ಸುಖ ಸಿಗಬೇಕಾದ್ರೆ ಅನುಕೂಲ ಇರಬೇಕು. ಅದಕ್ಕೆ ಪಂಚಾಂಗ ನೋಡ್ತೀರಲ್ಲ, ವ್ಯಾಪಾರ ಮಾಡಕ್ಕೆ ಅನುಕೂಲ ಅದೇ ಇಲ್ಲ, ಮದುವೆ ಮಾಡಕ್ಕೆ ಅನುಕೂಲ, ಪೌರ ಪಾರಿ ಕೂಡ ಅನುಕೂಲ ನೋಡ್ತೀರಿ. ಅನುಕೂಲ ನೋಡಿ ಪಂಚಾಂಗ ನೋಡಿ ತಿಥಿ ತೆಗೆದು 100,000 ಮಂದಿ ಮುಂದೆ ಅಕ್ಕಿ ಹಾಕೋತೀರಿ. ಪಂಚಾಂಗ ನೋಡೇ ಮಾಡಿರಿ ಇಲ್ಲ, ಮುಹೂರ್ತ ನೋಡೇ ಮಾಡಿರಿ ಇಲ್ಲ, ಏನಾಗ್ಯದ ಗತಿ? ಏನಾಗ್ಯದ ಗತಿ? ಆಗಿಲ್ಲ. ಅದಕ್ಕೆ ಹೇಳಿದ್ರು ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಘ. ಜಗತ್ತು ಅನುಕೂಲ ಆಯ್ತು ಅಂದ್ರೆ ಬಹಳ ಹೊತ್ತು ಇರಂಗಿಲ್ಲ. ಜಗತ್ತಿನೊಳಗೆ ಯಾರು ಅನುಕೂಲ ಇರಂಗಿಲ್ಲ. ಸ್ವಾರಥಲಾಗಿ ಕರೈ ಸಬ ಪ್ರೀತಿ ಸುರನರ್ಕಿ ಎಹೆ ರೀತಿ. ಎಲ್ತಳಕ್ಕೆ ನನಗೆ ಅನುಕೂಲ ಆಗ್ಯಾಳ, ನಾ ಹೆಂಡತಿ ಮೇಲೆ ಪ್ರೇಮ್ ಮಾಡ್ತೀನಿ, ಡೈವರ್ಸ್ ಕೊಡ್ತೀನಿ. ಎಲ್ತ ಗಂಡ ಅನುಕೂಲ ಆಗ್ಯಾಳ, ನಾ ಇರ್ತೀನಿ, ಬಿಟ್ಟು ಹೋಗ್ತೀನಿ. ಜಗತ್ತಿನಾಗ ದಿನ ನೋಡ್ತೀರಿ ನೀವು. ನಾವು ಎಲ್ಲರೂ ಎಷ್ಟು ಪ್ರೀತಿ ಮಾಡಿ ಇವ್ರು ನನಗೆ ಚಲೋ ಮಾಡ್ಲಿ ಅಂತ ಅತ್ತಿ ಜೀವ ಮಾಡ್ತಾಳ ಸೊಸೆಗೆ, ಸೊಸೆ ಜೀವ ಮಾಡ್ತಾಳ ಅತ್ತಿಗೆ. ಕಡೆಗೆ ಏನಾಗಬೇಕು ಅದು ಆಗೇ ತೀರ್ತದ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತ. ಜಗತ್ತಿನೊಳಗೆ ಮನುಷ್ಯರನ್ನ ಅನುಕೂಲ ಮಾಡ್ಕೊಳಕ್ ಹೋಗಬೇಡ್ರಿ. ಅವು ಎಲ್ಲ ತಾತ್ಪೂರ್ತಿಕ ಅದಾವ. ಯಾರಿಗೆ ಯಾರ್ಯಾರು ಅನುಕೂಲ ಮಾಡ್ತೇವೆ ಅಂದ್ರೆ ನಮ್ಮ ಸ್ವಾರ್ಥಕ್ಕಾಗಿ ಮಾಡ್ತೇವೆ. ಎಮ್ಮೆಗೆ ಮುಸುರಿ ಇಡ್ತೀರಿ, ಎಮ್ಮೆ ಮೇಲೆ ಜೀವ ಇದ್ದೇನು ಹಾಲಿನ ಮೇಲೆ ಜೀವನ? ಎರಡು ಶಾಣ್ಯರಿದ್ದೀರಿ ನೋಡ್ರಿ. ಎಮ್ಮೆ ಮೇಲೆ ಜೀವ ಯಾರಿಗಿಲ್ಲ, ಅದು ಒತ್ತು ಅಂದ್ರೆ ನೀವು ಒದಿತೀರಿ. ಅದಕ್ಕೆ ಎಟ್ಟು ಬಂದಕ್ಕೆ ಮಾರ್ತೀರಿ. ಜೀವ ಇಲ್ಲ. ನಾವು ನಮ್ಮ ಅನುಕೂಲ ನೋಡ್ತೇವೆ. ನಮ್ಮ ಅನುಕೂಲ ಆಯ್ತು ಅಂದ್ರೆ ಪ್ರೀತಿ ಮಾಡ್ತೇವೆ. ನಮ್ಮ ಅನುಕೂಲ ಆಗಲಿ ಅಂದ್ರೆ ಅದಕ್ಕೆ ಮನೆ ಬಿಟ್ಟು ಹೊರಗೆ ಹಾಕ್ತೇವೆ. ಹೆಂಡು ಎಮ್ಮೆ ನಮ್ಗೆ ಅನುಕೂಲ ತಿಳ್ಕೊಂಡು ಮುಸ್ರಿ ಗಿಸ್ರಿ ಎಲ್ಲ ಚಂದಿ ಇಡ್ತೇವೆ. ಹೆಂಡು ಬಂದಾದ್ರೆ ಸ್ವರ್ಗಾಡಕ್ಕೆ ಬಿಡ್ತೀರಿ, ಹೋಗಿ ಹೊರಗಂತ. ಜಗತ್ತಿನ ನಿಯಮ. ಆಗ ಜಗತ್ತಿನೊಳಗೆ ಎಷ್ಟು ಮಂದಿ ಅನುಕೂಲ ಮಾಡಿಕೊಂಡ್ರು ಅದು ಸೀಮಾ ಅದ, ಸಮಯ ಅದ, ಸ್ವಾರ್ಥ ಅದ. ಅದು ಮುಗೀತು ಅಂದ್ರೆ ಯಾರಿಗಾರು ಇಲ್ಲ. ಬಸವಣ್ಣ ಹೇಳಿ. ಮತ್ತೆ ಹೆಂಗ್ ಮಾಡ್ಬೇಕ್ರಿ ಸ್ವಾಮಿ? ಹೆಂಗ್ ಮಾಡಿದ್ರೆ ನಮ್ಗೆ ಸುಖ ಸಿಗ್ತದೆ? ಅದಕ್ಕೆ ಹೇಳಿದ್ರು ಅವರು, ಜಗತ್ತಿನೊಳಗೆ ಯಾರಿಗೆ ಅನುಕೂಲ ಮಾಡಿಕೊಂಡ್ರು ಸಂಬಂಧ ಬೆಳೆಸಿದ್ರು ನಿಮಗೆ ಸುಖ ಸಿಗುವುದಿಲ್ಲ. 100%, 100%, 100%. ಮತ್ತೆ ಹೆಂಗ್ ಮಾಡ್ಬೇಕ್ರಿ? ಒಬ್ಬದಾರ ಅವ್ರು ಅನುಕೂಲ ಮಾಡ್ಕೊರಿ, ಅವ್ರು ಅನುಕೂಲ ಮಾಡ್ಕೊರಿ. ಅವ್ರು ಅನುಕೂಲ ಆದ್ರೆ ನಿಮ್ಗೆ ಅಂತ ಕೇಳಿದ್ರೆ ನಿಮ್ಮ ಕೈ ಎಂದೂ ಬಿಡಂಗಿಲ್ಲ. ಕೈ ಎಂದೂ ಬಿಡಂಗಿಲ್ಲ. ಅವ್ರನ್ನ ಅನುಕೂಲ ಮಾಡಬೇಕಾದ್ರೆ ಯಾರವರು? ಎರಡು, ಒಂದು ಪರಮಾತ್ಮ, ಒಂದು ಸದ್ಗುರು. ಜಗತ್ತಿನೊಳಗೆ ಇವೆರಡು ವಸ್ತು ಅದ. ಒಂದು ಕಾಣುವುದು, ಒಂದು ಕಾಣಲಾರದ್ದು. ಅದಕ್ಕೆ ಅಲ್ಲಂಪ್ರೋ ಕಾಣದವನು ಅರಸಿ ಸಿಗದೆಂಬ ಬಳಲಿಕೆ ಅದೇಕೋ ಕಂಡುದನ್ನೇ ಕಂಡು ಗುರುಪಾದ ಹಿಡಿ ಅಂದ. ಎಷ್ಟು ಚಂದ ಹೇಳಿದ್ರು ನೋಡ್ರಿ ಅವರು. ಚೆನ್ನಾಗಿ ಎರಡು ವಸ್ತು ಅದ. ಇವರು ನಿಮ್ಗೆ ಅನುಕೂಲ ಆದರು ಅಂದ್ರೆ ನಿಮ್ಮ ಜಗತ್ತಿನೊಳಗೆ ಯಾರ ಭಯನೂ ನಿಮಗಿಲ್ಲ. ನಿಮಗೆ ನೋಡ್ರಿ, ಯಾರಂದ್ರೆ ಲಾಸ್ಟ್ ಭಯ, ಮೃತ್ಯುವಿನ ಭಯನೂ ಕೂಡ ನಿಮಗೆ ಇಲ್ಲ. ಅದಕ್ಕೆ ಅಲ್ಲಿ ಬಸವಣ್ಣ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಹಿಂದೆ ಬಪ್ಪುದು ನಮಗೆ ಈಗಲೇ ಬರಲಿ, ಇದಕ್ಕಾರಂಜುವರು ಇದಕ್ಕಾರಳಕುವರು, ನಾಳೆ ಬಪ್ಪುದು ನಮಗೆ ಏನು ಲಾಟ್ರಿಯೇ? ನೀವು ಅಂತಿರ್ಬೇಕು ಲಾಟ್ರಿ ಅಂತ. ದುಃಖ ಮರಣ, ಮರಣಕ್ಕೆ ಕರಿತಾರ ಅವರು, ಆಹ್ವಾನ ಮಾಡ್ತಾರೆ. ನಾಳೆ ಇವತ್ತೇ ಬರಲಿ, ಇವತ್ತು ಸಾಯಂಕಾಲ ಬರೋದು, ಈಗ ಬರಲಿ, ಇದಕ್ಕಾರಂಜುವರು ಇದಕ್ಕಾರಳಕುವರು. ಯಾಕೆ? ಅವರ ಮೇಲೆ ಪರಮಾತ್ಮ ಇದ್ದ. ಎಲ್ಲಿ ಪರಮಾತ್ಮ ಅದಾನ ಯಾರು ಭಯ ರೀ ಅವರಿಗೆ? ಯಾರು ಭಯ ಅದ? ಜಗತ್ತಿನೊಳಗೆ ಭಯ ಇಲ್ಲ. ಕಾಣಲಾರದ್ದು ಪರಮಾತ್ಮ, ಕಾಣಿಸುವುದು ಸದ್ಗುರುನಾಥ.
ಅವರನ್ನ ಒಲಿಸ್ಕೊಂಡೇವಂದ್ರೆ, ಅನುಕೂಲ ಮಾಡ್ಕೊಂಡೇವಂದ್ರೆ ನಮ್ಮ ಜಗತ್ತಿನೊಳಗೆ ಯಾರ ಭಯನೂ ಇಲ್ಲ, ಯಾರು ಭಯನೂ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಿನ ಭಯ ಮರಣದ್ದವ. ಆ ಭಯ ಇಲ್ಲ, ಮರಣದ ಭಯನೂ ಕೂಡ ಇಲ್ಲ. ಮರಣವನ್ನು ತಪ್ಪಿಸಲು ಸಾವಿತ್ರಿ ಪತಿಯನ್ನು ವಾಪಸ್ ತಂದರು ಅಂತ ಕೇಳ್ತೀರಲ್ಲ. ಸಿದ್ಧಾರೂಢ ಸಮಯಕ್ಕೆ ಸತ್ತು ಹೋದ ಹುಡುಗರು ವಾಪಸ್ ಬಂದರು ಅನ್ನೋದು ಕೇಳ್ತೀರಲ್ಲ. ಲಾಸ್ಟ್ ಭಯ ಅಂದ್ರೆ ಮರಣದ ಭಯ ಅದು. ಹಾಗೆ ಸದ್ಗುರು ಪರಮಾತ್ಮ ಇವೆರಡೂ ನಿಮಗೆ ಅನುಕೂಲ ಆದರು ಅಂದ್ರೆ ಜಗತ್ತಿನೊಳಗೆ ಯಾವ ಭಯನೂ ಇಲ್ಲ, ಅವರಿಗೆ ದುಃಖನೂ ಇಲ್ಲ. ಸಮಸ್ಯೆ ಅದ, ಅವರು ನಮ್ಮ ಅನುಕೂಲ ಹೆಂಗಾಕಾರೆ? ಗಂಡ ನಿಮ್ಮ ಕೈಯ ಕೀಲಿಕ್ಕೆ ಕೊಟ್ಟ ಅಂದ್ರ ಮುಂದೇನದ ಕೊಡ್ತಾನೆ ಹೆಂಗ? ಇದು ಸಮಸ್ಯೆ ಅದ. ಕೊಡ್ಬೇಕಲ್ಲ, ಕೊಟ್ಟ ಬಳಕ ನಿಮ್ದೇ ಅದ. ಕೊಡ್ಬೇಕಾದ್ರೆ ಸುಮ್ಮನೆ ಕೊಡ್ತಾನೆ. ನಾವು ಗಂಡ ನಿಮ್ ಕೈಯ ಕೀಲಿಕೆ ಕೊಡಂಗಿಲ್ಲಲ್ಲ. ಹಂಗ ಪರಮಾತ್ಮ ನಿಮ್ಗೆ ಅನುಕೂಲ ಆದ್ರೆ ಜಗತ್ತಿನೊಳಗೆ ಮರಣದ ಭಯನೂ ಕೂಡ ಇಲ್ಲ, ಎದ್ರ ಭಯನೂ ಕೂಡ ಇಲ್ಲ. ಪರಂತು ಅನುಕೂಲ ಹೆಂಗ ಆಗ್ತಾನೆ ಪರಮಾತ್ಮ? ಇದೇ ಸಮಸ್ಯೆ, ಇದೇ ಸಮಸ್ಯೆ. ಅದಕ್ಕೆ ಬರೆದ್ರು ಭಕ್ತಿ ಭಾವ ಅನುಕೂಲನೇ ಶಂಭುಲಿಂಗ. ಹೆಂಗಾಗ್ತಾನ? ಭಕ್ತಿಗೆ ಅನುಕೂಲ ಆಗ್ತಾನೆ, ಸದ್ಗುರು ಸೇವೆಗೆ ಅನುಕೂಲ ಆಗ್ತಾನೆ, ಪರಮಾತ್ಮ ಭಕ್ತಿಗೆ ಅನುಕೂಲ ಆಗ್ತಾನೆ. ಈ ಪರಮಾತ್ಮನ ಕೃಪಾ ಆಗ್ಬೇಕಂದ್ರೆ ಭಕ್ತಿ ಮಾಡ್ರಿ, ಸದ್ಗುರು ಕೃಪಾ ಆಗ್ಬೇಕಂದ್ರೆ ಸೇವಾ ಮಾಡ್ರಿ. ಅಷ್ಟು ಮಾಡಿದ್ರಿ ಅಂದ್ರೆ ನಿಮಗೆ ಮರಣದ ಅಂಜಿಕೆನೂ ಇಲ್ಲ, ದುಃಖದ ದೂರ ಇರಲಿ. ಕಾಳಪ್ಪ ಸಿದ್ಧಾರೂಢ ಮೂರ್ತಿ ಮಾಡ್ತಿದ್ದ. ಎಷ್ಟು ಸಲ ಹೇಳಿರ್ಬೇಕು ನಿಮಗೆ ಅವರು, ಪರಂತು ಮರಣ ಬಂತ ಅವನಿಗೆ. ಸದ್ಗುರುನಾಥ ಏನ್ ಮಾಡ್ದವನಿಗೆ? ವಾಪಸ್ ಮಾಡಿದ್ನಲ್ಲ, ಎಲ್ಲ ಭಕ್ತರ ಕಡೆಯಿಂದ 2 ವರ್ಷ ಆಯುಷ್ಕೊಂಡು ಪುನಃ ಅವನಿಗೆಪ್ಪ ಅಂದ್ರೆ ಅವನಿಗೆ 10 ವರ್ಷ ಆಯುಷ್ಯ ಕೊಟ್ಟು. ಹೆಂಗದ ನೋಡ್ರಿ ಭರಣ. ಅದಕ್ಕೆ ಮಹಾನುಭಾವರು ಏನ್ ಹೇಳ್ತಾರೆ ನಮ್ಗೆ ಅಂತ ಕೇಳಿದ್ರೆ, ನಮಗೆ ಪ್ರಪಂಚದ ಸಮಸ್ತ ದುಃಖಗಳು ದೂರ ಆಗ್ಬೇಕಾಗಿತ್ತು ಅಂದ್ರೆ, ಪರಮಾತ್ಮನ ಕೃಪಾ ಆಗ್ಬೇಕಾಗಿತ್ತು ಅಂದ್ರೆ ಒಂದೇ ಒಂದದ ಭಕ್ತಿ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತಾನೆ. ಅನುಕೂಲ ಅಂದ್ರೆ ನಮ್ಮ ಕಷ್ಟದಾಗ ನಮಗೆ ಸಹಾಯ ಮಾಡೋರು, ಅನುಕೂಲ ಮಾಡೋರೇ ದೇವ್ರು ಅಂತಿಲ್ಲ ನಾವು. ಇಂಥ ಟೈಮ್ ಬಂದ್ರಿ, ದೇವ್ರು ಬಂದಂಗೆ ಬಂದ್ರಿ ಅಂತಿರಲ್ಲ ನೀವೇ. ಎಂಥ ಟೈಮ್ ದೇವ್ರು ಬಂದಂಗೆ ಬಂದ್ರಿ ಅಂತಿರಲ್ಲ. ಅನುಕೂಲ ಮಾಡೋರೇ ದೇವ್ರು. ಜಗತ್ತಿನೊಳಗೆ ಪರಮಾತ್ಮ ಯಾರಿಗೆ ಅನುಕೂಲ ಮಾಡ್ತಾನೆ ಅಂತ ಕೇಳಿದ್ರೆ ಭಕ್ತಿ ಮಾಡೋರಿಗೆ ಅನುಕೂಲ ಮಾಡ್ತಾನೆ. ಭಕ್ತಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತದಲ್ಲ, ಗೊತ್ತದ. ಜನೆ ಹಾಕೊಳ್ಳೋದು, ಲಿಂಗ ಹಾಕೊಳ್ಳೋದು, ಹಣೆಗೆ ಇವತ್ತು ಹಚ್ಚೋದು, ಕೊಳ್ಳಾಗ ಒಂದಿಟ್ಟು ರುದ್ರಾಕ್ಷ ಹಾಕೊಳ್ಳೋದು ಅಲ್ಲ, ಇದಕ್ಕೆ ಭಕ್ತಿ ಅಂತೀರಿ ನೀವು ಅಲ್ಲ. ಭಕ್ತಿ ಇದು ಭಕ್ತಿ ಇಲ್ಲ. ಅದು ಇಲ್ದವ್ರ ಭಕ್ತಿ ಇಲ್ಲ ಏನು? ರುದ್ರಾಕ್ಷ ಹಾಕೊಂಡವ್ರ ಭಕ್ತಿ, ಭಸ್ಮ ಹಚ್ಕೊಂಡವ್ರ ಭಕ್ತಿ. ಭಕ್ತಿ ಅಂದ್ರೆ ಅದು ಏನು ಸಂಬಂಧ? ಅದ ಮಾನಸಿಕ ಅವಸ್ಥೆ ಅದ. ಅದು ಹೊರಗಿಂದ ಅಲ್ಲ, ಹೊರಗ ಹೆಂಗ ಸೈನ್ ಬೋರ್ಡ್ ಇರ್ತಾವಲ್ಲ, ಅದೇ ಆ ಬೋರ್ಡ್ ಕೇಳೋದ್ರ ಸೀರೆ ಸಿಗಂಗಿಲ್ಲ. ಆ ಬೋರ್ಡ್ ಒಳಗೆ ಹೋಗ್ಬೇಕು ನೀವು ಅಂದ್ರೆ ಸೀರೆ ಸಿಗ್ತಾವ ಅಂಗಡಿಗೆ. ಇನ್ನು ಬೋರ್ಡ್ ಸೀರೆ ಕೊಡ್ತದ, ಇಲ್ಲಿ ಸೀರೆ ಮಾರ್ತಾವ ಅಂತ ನಿಮ್ಗೆ ಹೇಳ್ತಾರ ಅಷ್ಟೇ. ಹಂಗ ಇವು ಚಿಹ್ನ ಏನದಾವ, ಇವು ಈಶ್ವರ ಭಕ್ತಿ, ಪರಮಾತ್ಮನ ಭಕ್ತಿ, ವಿಷ್ಣು ಭಕ್ತಿ, ಗಣಪತಿ ಭಕ್ತಿ, ಹರಿಭಕ್ತಿ, ಹರಭಕ್ತದ ಚಿಹ್ನ ಅದಾವ. ಇದು ಭಕ್ತಿ ಅಲ್ಲ, ಇದು ಬೋರ್ಡ್ ಅದಷ್ಟೇ. ಭಕ್ತಿ ಅಂತ ಎದಕ್ಕಂತಾರ ಅನ್ನೋದು ಬಹಳ ಸುಂದರವಾಗಿ ಮಹಾತ್ಮರು ಹೇಳ್ಯಾರ. ಭಕ್ತಿ ಎಂಬುದು ಮಾಡಲಾಗದು. ಭಕ್ತಿ ಮಾಡಕ್ ಹೋಗ್ಬೇಡ್ರಿ ನೋಡ್ರಿ, ಎಲ್ಲ ಹೇಳ್ತೇವೆ ಮಾಡ್ರಿ ಅಂತ. ಭಕ್ತಿ ಎಂಬುದು ಮಾಡಲಾಗ, ಅದು ಹೋಗುತ್ತ ಕೊಯ್ಯುವುದು, ಬರುತ್ತ ಕೊಯ್ಯುವುದು. ಅವು ಕರಗಸ ಅಂತ ಇರ್ತಾವ ನೋಡ್ರಿ, ಇಲ್ಲ ಕಟ್ಗಿ ಕೊಯ್ಯವರು ಆ ಕಡೆ ಈ ಕಡೆ ಕುಂತಿರ್ತಾನೆ. ಹೆಂಗ್ ಕೊಯ್ತಾರ? ಆ ಕಡೆ ಅವ ಜಗ್ಗಿದ್ರು ಕೊಯ್ತದೆ, ಇವ ಜಗ್ಗಿದ್ರು ಕೊಯ್ತದೆ. ಭಕ್ತಿ ಅನ್ನೋದು ಕರಗಸದಂಗದ ರೀ. ನಮಗೇನು ತ್ರಾಸ ಇಲ್ಲ ನೋಡಿ, ನಾವು ಭಕ್ತಿ ಮಾಡ್ತೇವೆ ಅಂದ್ರೆ ಅದು ಭಕ್ತಿನೇ ಅಲ್ಲ, ಅದು ಭಕ್ತಿ ಅಲ್ಲ. ಅದು ಭಕ್ತಿ ಮಾಡೋನಿಗೆ ತ್ರಾಸ ಆಗುತ್ತದೆ, ಆಗಬೇಕು ಹೇಳ್ಯಾರ. ಸ್ವತಃ ಬಸವಣ್ಣವ್ರು ಅಂತಾರೆ, ಭಕ್ತಿ ಎಂಬುದು ಮಾಡಲಾಗದು, ಹೋಗುತ್ತ ಕೊಯ್ಯುವುದು, ಬರುತ್ತ ಕೊಯ್ಯುವುದು.
360 ರೋಗವನ್ನು ಒಡ್ಡಿ ನೋಡುವನು. ಪರಮಾತ್ಮ ಹಂಗೆ ಭಕ್ತಿ ಇಲ್ರಿ. ನಿಮ್ಗೆ ರೋಗ ಕೊಟ್ಟು ನೋಡ್ತಾನೆ, ಬಡತನ ಕೊಟ್ಟು ನೋಡ್ತಾನೆ, ನಿಮ್ಗೆ ಜಡ್ಡು ಕೊಟ್ಟು ನೋಡ್ತಾನೆ, ಮನೆಗೆ ಒಬ್ರಿಗೆ ಕರ್ಕೊಂಡು ಒಯ್ತಾನೆ. ಇದಕ್ಕೆಲ್ಲ ಅಂಜದಿರ್ದೊಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ನಾವು ಹಂಗಾರ ಎಲ್ಲ ತುಂಬಿರ್ಬೇಕು ಭಕ್ತಿ ಅಂದ್ರೆ. ನಿಮ್ ಪರೀಕ್ಷೆ ಮಾಡಿಲ್ಲ ಅಂತ ದೇವರ ಅರ್ಥ. ಪರೀಕ್ಷೆ ಮಾಡಿದ್ರಿ, ಪರೀಕ್ಷೆ ಮಾಡ್ಲಾರ್ದೆ ಯಾರಿಗೆ ಒಲ್ದಾರಿ? ಅಕ್ಮದಿಗೆ ಒಲ್ದಾರೆ, ನೀರಬಾಯಿಗೆ ಒಲ್ದಾರೆ, ಬಸವಣ್ಣವ್ರಿಗೆ ಒಲ್ದಾರೆ. ಅರೆ ಪರೀಕ್ಷೆ ಮಾಡಿದ್ರೆ ಸರ್ಟಿಫಿಕೇಟ್ ಹೆಂಗೆ ಸಿಗ್ತಾವ್ರಿ? ನಮ್ಗೆ ಏನಾಗಿಲ್ಲ ನೋಡ್ರಿಪ್ಪ. ನಾವು ಸಿದ್ಧಾರ್ಥ ಅವ್ರ ಅಂದ್ರೆ ನಿಮ್ಗೆ ಸಿದ್ಧಾರ್ಥ ಪರೀಕ್ಷೆ ಮಾಡ್ದಂಗೆ ಕಾಣಂಗಿಲ್ಲ ಇನ್ನು. ಯಾಕೆ? ನೀವು ಕಲ್ತಿಲ್ಲ ಅಂತ ಗೊತ್ತದ, ಅದಕ್ಕೆ ಪರೀಕ್ಷೆ ಮಾಡಿಲ್ಲ ನಾವು. ಶಾಲೆಗೆ ಹೋದರೆ ಪರೀಕ್ಷೆ ಅದ, ಮನೆ ಕುಂತಾರೆ ಪರೀಕ್ಷೆ ಅದ. ನೀವು ಮಾಡಕ್ಕೆ ಚಾಲು ಮಾಡ್ರಿ, ಪರೀಕ್ಷೆ ಚಾಲು ಹಾಕದ, ಪರೀಕ್ಷೆ ಚಾಲು ಹಾಕದ. ಏನಾರೇ ಒಂದು ಬರ್ತಾವ ಮನ್ಯಾಗ, ಅದು ಆಗ್ತದೆ, ಇದು ಹಾಕದ, ಅದು ಹಾಕದ, ಅಪಮಾನ ಹಾಕದ ಬರ್ತಾವೆ. ಇವಕ್ಕೆಲ್ಲ ಅಂಜದಿರ್ದೊಡೆ ಭಕ್ತಿ ಕಂಪಿತ ಶಾಸ್ತ್ರ ಹೇಳ್ತಾರಿವ. ಅದಕ್ಕೆ ಲಕ್ಷ್ಯ ಇಡ್ರಿ. ಏನಾರೇ ಮನ್ಯಾಗ ನಾವು ನೇಮ್ ಹಿಡ್ದೇವಿ, ಏನಾರ ತ್ರಾಸ ಆಯ್ತು ಅಂದ್ರೆ ಮಂದಿ ಅಂತ ನೋಡ್ರಿ, ಅವ್ರು ಗುಡಿಗೆ ಹೋಗಕತ್ತರು ಅವ್ರ ಮನೆ ಬೆಕ್ಕು ಸತ್ತು, ಬೆಕ್ಕು ಸಾಯ್ಬಾರ್ದ್ರಿ. ಅವ್ರ ಮನೆಗೆ ಹೋಗಕತ್ರಿ, ಏನಾಯ್ತು ರೀ ಎಲ್ಲ ನೋಡ್ರಿ, ಪಾರ್ಕ್ ಫೇಲ್ ಆಯ್ತು. ಗುಡಿಗೆ ಹೋಗಕತ್ತರು ಮಠದ ಪಾರ್ಕ್ ಫೇಲ್ ಆಯ್ತು. ಇವ್ರಿಗೆ ಭಕ್ತರು ಅಂತಾರೆ. ಇದು ಲುಚ್ಚ ಕಂಪನಿ, ಭಕ್ತರಲ್ಲಿ ಇವರು. ಅದು ನಮ್ಮ ಪರೀಕ್ಷೆ ಅದ ರೀ. ಪರೀಕ್ಷೆ ಕೊಡಬೇಕು ಮನುಷ್ಯನಿಗೆ, ಆವಾಗನ ಸರ್ಟಿಫಿಕೇಟ್ ಸಿಗ್ತದೆ. ಅಂತ ಹೊಂತವಲ್ಲ ಯಾರಿಗಾಗಿಲ್ಲ ಹೇಳ್ರಿ, ಯಾರಿಗಾಗಿಲ್ಲ. ಎಷ್ಟು ಮಂದಿ ಶರಣರು ಸಂತರದ್ದು ಹೇಳ್ತೀರಿ, ಏನು ಶರಣಬಸಪ್ಪರು ಹಂಗೆ ಆಗ್ಯಾರ, ಚರಿತ್ರೆ ಓದ್ತಿ ಹೇಳ್ತಾರ ಸಹ. ಸಿದ್ಧಾರ್ಥರು ಹಂಗೆ ಆಗ್ಯಾರ, ತುಕಾರಾಮ್ ಹಂಗೆ ಆಗ್ಯಾನ, ಬಸವಣ್ಣ ಹಂಗೆ ಆಗ್ಯಾರ. ನಿಂತ ಜಗದಾಗ ಬಸವಣ್ಣ ತಲೆ ಮೇಲೆ ಕಿರೀಟ ಕೆಳಗೆ ಇಡಿಸ್ಯಾರ. ಅದಕ್ಕೆ ಭಕ್ತಿ ಅಂತಾರ್ರಿ.